ನಮಸ್ಕಾರ ವೀಕ್ಷಕರೇ, ಆದಿಲೋಕ ಚಾನೆಲ್ಗೆ ಸ್ವಾಗತ. ದಿನದ 10 ಸುದ್ದಿಗಳನ್ನ ಪಟಾಪಟ್ ಅಂತ ನೋಡೋಣ. ಕೌಟುಂಬಿಕ ಕಲಹ, ಗೌರಿ ಹಬ್ಬದ ದಿನವೇ ಮಹಿಳಾ ಟೆಕ್ಕಿ ನೇಣು ಬಿಗಿದು ಆತ್ಮಹತ್ಯೆ. ಗಂಗಾವತಿ ಮೂಲದ ಪ್ರವೀಣ್ ಮತ್ತು ಶಿಲ್ಪಾ 3 ವರ್ಷಗಳ ಹಿಂದೆ ಮದುವೆಯಾಗಿದ್ದು, ನಗರದ ಸಾಫ್ಟ್ವೇರ್ ಕಂಪನಿಯಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ರು. ದಂಪತಿಗೆ 1.5 ವರ್ಷದ ಗಂಡು ಮಗು ಇದೆ. ದಂಪತಿ ಗಂಗೋತ್ರಿ ಸರ್ಕಲ್ನಲ್ಲಿರುವ ಮನೆಯಲ್ಲಿ ವಾಸವಾಗಿದ್ರು. ಆರಂಭದಲ್ಲಿ ದಂಪತಿ ಅನ್ಯೋನ್ಯವಾಗಿಯೇ ಇದ್ರು. ಮಗು ಹುಟ್ಟಿದ ಬಳಿಕ ಶಿಲ್ಪಾ ಕೆಲಸ ತೊರೆದು ಮನೆಯಲ್ಲೇ ಇದ್ರು ಎಂದು ಪೊಲೀಸರು ಮಾಹಿತಿ ನೀಡಿದ್ರು. ಈ ಮಧ್ಯೆ ಕೌಟುಂಬಿಕ ವಿಚಾರಕ್ಕೆ ದಂಪತಿ ನಡುವೆ ಕೆಲ ತಿಂಗಳಿಂದ ಜಗಳ ನಡೀತಿತ್ತು. ಮಂಗಳವಾರ ಕೂಡ ಇಬ್ಬರ ನಡುವೆ ಜಗಳ ನಡೆದಿದ್ದು, ಅದರಿಂದ ಬೇಸರಗೊಂಡಿರುವ ಶಿಲ್ಪಾ ಕೋಣೆಯಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬುಧವಾರ ಬೆಳಿಗ್ಗೆ ಪತಿ ಪ್ರವೀಣ್ ಕೋಣೆಯ ಬಾಗಿಲು ತೆರೆದು ನೋಡಿದಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಎಂದು ಪೊಲೀಸರು ಹೇಳಿದ್ರು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕುರಿತು ಅಶ್ಲೀಲ ಕಮೆಂಟ್, 5 ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಎಫ್ಐಆರ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೆಲವು ಕಿಡಿಗೇಡಿಗಳು ಅಶ್ಲೀಲ ಕಮೆಂಟ್ ಮಾಡಿರುವುದು ಮಹಿಳಾ ಆಯೋಗದ ಗಮನಕ್ಕೆ ಬಂದಿದೆ. ಅಸಭ್ಯ ಅಶ್ಲೀಲ ಕಮೆಂಟ್ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರ ಬರೆದಿತ್ತು. ಅದರ ಬೆನ್ನಲ್ಲೇ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಅಸಭ್ಯ ಪದ ಬಳಸಿ ನಿಂದಿಸಿದ್ದ 4 ರಿಂದ 5 ಸೋಷಿಯಲ್ ಮೀಡಿಯಾ ಖಾತೆಗಳ ಮೇಲೆ ಕೇಸ್ ಹಾಕಿ ತನಿಖೆ ಆರಂಭಿಸಲಾಗಿದೆ. ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನಿಂದ ಸ್ವಯಂ ಪ್ರೇರಿತ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಬಿಎನ್ಎಸ್ ಸೆಕ್ಷನ್ 75, 79, ಐಟಿ ಆಕ್ಟ್ 67, 66ರ ಅಡಿ ಕೇಸ್ ದಾಖಲಿಸಿ ತನಿಖೆ ಮಾಡಲಾಗುತ್ತಿದೆ. ರಸ್ತೆಯಲ್ಲಿ ಮಚ್ಚು ತೋರಿಸಿ ಹುಚ್ಚಾಟ, ಪೊಲೀಸ್ ಗುಂಡೇಟಿಗೆ ಸಿಖ್ ವ್ಯಕ್ತಿ ಸಾವು. ಈ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಿದೆ. ಲಾಸ್ ಏಂಜಲೀಸ್ನ ಡೌನ್ ಟೌನ್ನ ಕ್ರಿಪ್ಟೋಕಾಮ್ ಅರೇನಾ ಬಳಿ ಈ ಘಟನೆ ನಡೆದಿದ್ದು, ಪೊಲೀಸ್ ಎನ್ಕೌಂಟರ್ನಲ್ಲಿ ಹತ್ಯೆಗೀಡಾದ ವ್ಯಕ್ತಿಯನ್ನ 35 ವರ್ಷದ ಗುರುಪ್ರೀತ್ ಸಿಂಗ್ ಎಂದು ಗುರುತಿಸಲಾಗಿದೆ. ಈತ ಬೀದಿಯಲ್ಲಿ ಸಿಖ್ ಸಮುದಾಯದ ಸಾಂಪ್ರದಾಯಿಕ ಸಮರ ಕಲೆಯಾದ ಗಡ್ಕಾವನ್ನ ಪ್ರದರ್ಶಿಸುತ್ತಿದ್ದ ಎಂದು ಹೇಳಲಾಗಿದೆಯಾದರೂ ಕೆಲವೇ ಕ್ಷಣಗಳಲ್ಲಿ ಆತ ಮಚ್ಚನ್ನ ಹಿಡಿದು ಹತ್ತಿರದ ಜನರನ್ನ ಬೆದರಿಸುತ್ತಿದ್ದ. ಅಲ್ಲದೆ ಮಾರ್ಗದಲ್ಲಿ ಬಂದ ಕಾರುಗಳ ಮೇಲೆ ಹಲ್ಲೆ ಮಾಡ್ತಿದ್ದ ಎಂದು ಆರೋಪಿಸಲಾಗಿದೆ. ಇನ್ನು ಗುರುಪ್ರೀತ್ ಸಿಂಗ್ ಹುಚ್ಚಾಟ ನೋಡಿದ ಸ್ಥಳೀಯರು 911 ಅಂದ್ರೆ ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಗುರುಪ್ರೀತ್ ಸಿಂಗ್ ಹುಚ್ಚಾಟ ನಿಲ್ಲಿಸುವಂತೆ ಸೂಚಿಸಿದ್ದಾರೆ. ಆದರೆ ಆತ ಅವರ ಮಾತನ್ನ ಕೇಳದೆ ಮಚ್ಚಿನ ಸಾಹಸ ಮುಂದುವರಿಸಿದ್ದ. ಈ ವೇಳೆ ಪೊಲೀಸರು ಆತನ ಮೇಲೆ ಗುಂಡು ಹಾರಿಸಿದ್ದಾರೆ. ಯಾದಗಿರಿ ವಸತಿ ಶಾಲೆಯ ವಿದ್ಯಾರ್ಥಿನಿಗೆ ಶೌಚಾಲಯದಲ್ಲೇ ಹೆರಿಗೆ ಕೇಸ್. ಕೆಲವೇ ಗಂಟೆಗಳಲ್ಲಿ ಸಿಕ್ಕಿಬಿದ್ದ ಸಂಸಾರಸ್ಥ ಆರೋಪಿ. ವಿದ್ಯಾರ್ಥಿನಿಯು 9ನೇ ತರಗತಿಯಲ್ಲಿ ಓದುತ್ತಿದ್ಲು. ಆಕೆ ಹಾಸ್ಟೆಲ್ನಲ್ಲಿ ವಾಸ ಆಗಿದ್ಲು. ಹಾಸ್ಟೆಲ್ ಹತ್ತಿರದಲ್ಲೇ ತನ್ನ ಹಳ್ಳಿ ಇದ್ದಿದ್ದರಿಂದ ತನ್ನ ಮನೆಗೆ ಆಗಾಗ ಹೋಗಿ ಬರ್ತಿದ್ಲು. ಆರೋಪಿಯು ಆಕೆಯ ಮನೆಯ ಬಳಿಯಲ್ಲೇ ವಾಸವಾಗಿದ್ದಾನೆ. ಮನೆ ಹತ್ತಿರದಲ್ಲಿದ್ದ ಆತ ಆಕೆಗೆ ಪರಿಚಯವಾಗಿದ್ದಾನೆ. ಅವರಿಬ್ಬರ ನಡುವೆ ಪ್ರೇಮವಾಗಿ ಅದೇ ಈ ಪರಿಸ್ಥಿತಿಗೆ ಕಾರಣ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಆಕೆಗೆ ತನ್ನ ವಸತಿ ನಿಲಯದ ಶೌಚಾಲಯದಲ್ಲಿ ಹೆರಿಗೆ ಆದಾಗಲೇ ವಿಚಾರ ಬೆಳಕಿಗೆ ಬಂದಿದೆ. ವರದಿಗಾರರ ಪ್ರಕಾರ ಸಂತ್ರಸ್ತ ಬಾಲಕಿ ಇನ್ನೂ ಪೊಲೀಸರಿಗೆ ಹೇಳಿಕೆ ನೀಡಿಲ್ಲ. ಆಕೆ ಹೆರಿಗೆಯಾಗಿ ಇನ್ನೂ ಶುಶ್ರೂಷೆಯಲ್ಲಿರುವುದೇ ಅದಕ್ಕೆ ಕಾರಣ. ಆದರೂ ಪ್ರಾಥಮಿಕ ತನಿಖೆಯಲ್ಲಿ ಈ ವಿಚಾರ ತಿಳಿದು ಬಂದಿದೆ. ಕೂಡಲೇ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ. ನನ್ನನ್ನೇಕೆ ಬಲಿಪಶು ಮಾಡಿದ್ರಿ ಎಂದು ತಮಿಳು ನಟನಿಗೆ ನೇರವಾಗಿ ಉತ್ತರಿಸಿದ ರಚಿತಾ ರಾಮ್. ಲೋಕೇಶ್ ಕನಗರಾಜ್ ನಿರ್ದೇಶನದ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ಆಗಸ್ಟ್ 14ರಂದು ರಿಲೀಸ್ ಆಯಿತು. ಈ ಚಿತ್ರ ಒಳ್ಳೆಯ ಕಲೆಕ್ಷನ್ ಮಾಡಿದೆ. ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಕಲ್ಯಾಣಿ ಹೆಸರಿನ ಪಾತ್ರ ಮಾಡಿದ್ದಾರೆ. ತಮಿಳು ನಟ ಕಣ್ಣ ರವಿ ಅವರು ಅರ್ಜುನ್ ಸೈಮನ್ ಹೆಸರಿನ ಪಾತ್ರ ಮಾಡಿದ್ದಾರೆ. 2 ಪಾತ್ರಗಳು ಸಿನಿಮಾದಲ್ಲಿ ಪ್ರಾಮುಖ್ಯತೆ ವಹಿಸಿದೆ. ಸೈಮನ್ ಮಗ ಅರ್ಜುನ್ ಕಲ್ಯಾಣಿಯನ್ನ ಪ್ರೀತಿಸುತ್ತಾ ಇರ್ತಾನೆ. ಆದ್ರೆ ಕಲ್ಯಾಣಿಯು ಅರ್ಜುನ್ಗೆ ಮೋಸ ಮಾಡ್ತಾಳೆ. ಅಷ್ಟೇ ಅಲ್ಲ, ಆತನನ್ನು ಸಾಯಿಸಿಯೂ ಬಿಡ್ತಾಳೆ. ಈ ವಿಚಾರವನ್ನು ಇಟ್ಕೊಂಡು ರವಿ
ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ರಚಿತಾ ರಾಮ್ ಜೊತೆ ನಿಂತಿರೋ ಫೋಟೋನ ಪೋಸ್ಟ್ ಮಾಡಿರೋ ಅವರು ಏಕೆ ಕಲ್ಯಾಣಿ ನಾನೇ ಏಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನು ಏಕೆ ಬಲಿಪಶು ಮಾಡಬೇಕಿತ್ತು ಎಂಬುದು ಇದರ ಅರ್ಥ. ಇದಕ್ಕೆ ರಚಿತಾ ರಾಮ್ ಕಮೆಂಟ್ ಬಾಕ್ಸ್ ನಲ್ಲಿ ನೇರವಾಗಿ ಉತ್ತರಿಸಿದ್ದಾರೆ. ಅವರ ಉತ್ತರದಲ್ಲಿ ಒಂದು ಫನ್ ಇತ್ತು. ಅರ್ಜುನ್ ಅಂದ್ರೆ ಕೂಲಿ ಪಾತ್ರದ ಹೆಸರು. ನಾನು ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರ ಸ್ಕ್ರಿಪ್ಟ್ ನ ಫಾಲೋ ಮಾಡಿದ್ದೇನೆ. ನನ್ನ ಕ್ರೇಜಿ ನಡವಳಿಕೆಗೆ ನಮ್ಮ ಬಾಸ್ ನ ದೂಷಿಸಿ ಎಂದು ರಚಿತಾ ಹೇಳಿದ್ದಾರೆ. ಸದ್ಯ ಈ ಕಮೆಂಟ್ ವೈರಲ್ ಆಗಿದೆ. ಈ ಕಮೆಂಟ್ಗೆ ಸುಮಾರು 10,000 ಲೈಕ್ ಸಿಕ್ಕಿದೆ. ದೊಡ್ಡತನ ಮೆರೆದ ಧ್ರುವ ಸರ್ಜಾ, ಕೃತಜ್ಞತೆ ಹೇಳಿದ ಹರೀಶ್ ರಾಯ್. ಹರೀಶ್ ರಾಯ್ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ನಮಸ್ಕಾರ, ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾಯ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಸುದ್ದಿ ಬಂದು ಕೇವಲ ಒಂದೇ ದಿನ ಆಗಿರೋದು. ಸಾಯಂಕಾಲ ನನಗೆ ಒಂದು ಫೋನ್ ಕಾಲ್ ಬಂತು. ಸರ್, ನಿಮ್ಮ ಮನೆಯ ಲೊಕೇಶನ್ ಕಳಿಸಿ, ನಾನು ಬರಬೇಕು, ಮಾತನಾಡಬೇಕು ಅಂತ ಹೇಳಿದ್ರು. ನಾನು ಲೊಕೇಶನ್ ಕಳಿಸಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಅಣ್ಣ, ಫೋನ್ ನಲ್ಲಿದ್ದಾರೆ, ನಿಮ್ಮ ಹತ್ತಿರ ಮಾತನಾಡಬೇಕಂತೆ ಎಂದು ನಮ್ಮ ಮನೆಗೆ ಬಂದ ವ್ಯಕ್ತಿಯೊಬ್ಬರು ಹೇಳಿದ್ರು. ಯಾರಿರಬಹುದು ಅನ್ನೋ ಕುತೂಹಲ ನನ್ನಲ್ಲಿತ್ತು ಎಂದು ನಟ ಹರೀಶ್ ರಾಯ್ ಹೇಳಿಕೊಂಡಿದ್ದಾರೆ. ಆಗ ಕನ್ನಡ ಚಿತ್ರರಂಗದ ದಿಗ್ಗಜರ ಮನೆಯ ಮಗ ಧ್ರುವ ಸರ್ಜಾ ಅವರು ಅನ್ನೋ ವಿಚಾರ ನನಗೆ ಗೊತ್ತಾಯ್ತು. ಶಕ್ತಿ ಪ್ರಸಾದ್ ಅವರಂತಹ ದೊಡ್ಡ ಮನೆಯ ಹುಡುಗ ಇವತ್ತು ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾನೆ, ಶ್ರಮಪಟ್ಟು ಇವತ್ತು ಮೇಲೆ ಬಂದಿದ್ದಾನೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ. ನನಗೆ ಧ್ರುವ ಸರ್ಜಾ ಅವರು ಅಷ್ಟಾಗಿ ಕ್ಲೋಸ್ ಇಲ್ಲ. ಒಂದು ಸಲ ನಾನು ಅವರ ಮನೆಗೆ ಹೋಗಿದ್ದೆ. ಆದರೆ ಇವತ್ತು ನನಗೆ ಫೋನ್ ಮಾಡಿ, ಅಣ್ಣ ಯಾವ ಆಸ್ಪತ್ರೆ, ನೀವು ಕಣ್ಣೀರು ಹಾಕಬೇಡಿ, ನಮ್ಮದೊಂದು ಆಸ್ಪತ್ರೆ ಇದೆ, ನಮ್ಮ ಡಾಕ್ಟರ್ ಇದ್ದಾರೆ, ನೀವು ಅಲ್ಲಿಗೆ ಹೋಗಿ, ನಾಳೆ ಬೆಳಿಗ್ಗೆಯೇ ಹೋಗಿ, ಅದೇನಿದೆ ನಾನು ನೋಡ್ಕೊಳ್ತೇನೆ, ನೀವು ಕಣ್ಣೀರು ಹಾಕಬೇಡಿ ಎಂದು ಧ್ರುವ ಸರ್ಜಾ ಭರವಸೆ ನೀಡಿದ್ದಾರೆ. ಆಗ ನಾನು ಇಲ್ಲ, ನನ್ನ ಟ್ರೀಟ್ಮೆಂಟ್ ಈಗಾಗಲೇ ಶುರುವಾಗಿದೆ, 1 ವಾರದೊಳಗೆ ನಾನು ಇಂಜೆಕ್ಷನ್ ಎಲ್ಲವೂ ಶುರು ಮಾಡಬೇಕು ಅಂತ ಧ್ರುವ ಸರ್ಜಾ ಅವರಿಗೆ ಹೇಳಿದೆ. ಆಗ ಅದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಹಾಗಾದ್ರೆ, ಆದ್ರೆ ಅದು ಏನು ಖರ್ಚಿದೆ ನಾನು ಅದನ್ನ ನೋಡ್ಕೊಳ್ತೇನೆ, ನೀವೆಲ್ಲಿಯೂ ಕೂಡ ಕಣ್ಣೀರು ಹಾಕಬೇಡಿ, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಭರವಸೆ ನೀಡಿದ್ರು. ನನಗೆ ತುಂಬಾ ಖುಷಿ ಇದೆ. ಅಷ್ಟು ಕ್ಲೋಸ್ ಇಲ್ಲದೆ ಇದ್ರು ಸಡನ್ ಆಗಿ ಬಂದು ನಾನು ನಿಮ್ಮ ಜೊತೆ ಇರ್ತೇನೆ, ಹೆದರಬೇಡಿ ಅಂತ ಹೇಳಿದ್ದು ನನಗೆ ತುಂಬಾ ಖುಷಿಯಾಗಿದೆ ಎಂದು ನಟ ಹರೀಶ್ ರಾಯ್ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ, ಹೇಗಿತ್ತೆ ಹೇಗಾದೆ? ಜೈಲಿನಲ್ಲಿ ಕೃಷಿ ಕೆಲಸ ಮಾಡ್ತಿರೋ ಮಾಜಿ ಸಂಸದ ದಿನಕ್ಕೆ 540 ರೂಪಾಯಿ ಕೂಲಿ. ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಮಾಡಿದ ಕೆಲಸಕ್ಕೆ ಪ್ರತಿದಿನ 540 ರೂಪಾಯಿ ಕೂಲಿ ನೀಡಲಾಗ್ತಿದೆ. 1 ವರ್ಷದ ನಂತರ ದಿನದ ಕೂಲಿ 615 ರೂಪಾಯಿಯಾಗಿ ನಿಗದಿಯಾಗಲಿದೆ. ಜೈಲು ಹೊರಗಡೆ ಅವರು ತಮ್ಮ ತೋಟದಲ್ಲಿ 10 ಜನರಿಗೆ ಕೆಲಸ ನೀಡುತ್ತಿದ್ರು ಮತ್ತು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾವ ಹೊಂದಿದ್ರು. ಆದ್ರೆ ಈಗ ಪರಪ್ಪನಗ್ರಹಾರ ಜೈಲಿನಲ್ಲಿ ನೇರವಾಗಿ ಕೂಲಿ ಕೆಲಸ ಮಾಡುವ ಸ್ಥಿತಿಗೆ ಬಂದಿದ್ದಾರೆ. ಜೈಲು ನಿಯಮದಂತೆ ಶಿಕ್ಷಿತರು ಅಧಿಕಾರಿಗಳಿಗೆ ನೀಡಿದ ಕೆಲಸವನ್ನ ಮಾಡಬೇಕು ಅಥವಾ ತಮ್ಮ ಅನುಸರಿಸುವ ವ್ಯಾಸಂಗಕ್ಕೆ ಅನುಗುಣವಾಗಿ ಕೆಲಸ ನಿರ್ವಹಿಸಬೇಕು. ಪ್ರಜ್ವಲ್ ರೇವಣ್ಣ ತಮ್ಮ ಕುಟುಂಬದ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದ ಮನ ಕೆಲಸದಾಕೆಯ ಮೇಲೆ ಅತ್ಯಾಚಾರವೆಸಗಿ ಆ ಕೃತ್ಯವನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ ಆರೋಪದಲ್ಲಿ ದೋಷಿ ಎಂದು ತೀರ್ಪಾಗಿದ್ದಾರೆ. ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಜೀವಾವಧಿ ಶಿಕ್ಷೆಯ ಜೊತೆಗೆ 11.6 ಲಕ್ಷ ರು ದಂಡವನ್ನು ವಿಧಿಸಿದ್ದಾರೆ. ಇದರಲ್ಲಿ 11.25 ಲಕ್ಷ ರು ಬಾಧಿತ ಮಹಿಳೆಗೆ ಪರಿಹಾರವಾಗಿ ನೀಡಲಾಗಿದೆ. ಬಂಗಾರದ ಪಾತ್ರೆ, ವಿಶಾಲವಾದ ಹಾಲ್, ರಾಯಲ್ ಲುಕ್, ರಾಜಮನೆತನದ ಶೈಲಿಯಲ್ಲಿದೆ ಚಿರಂಜೀವಿ ಮನೆ. ಮೆಗಾಸ್ಟಾರ್ ಚಿರಂಜೀವಿ ಅವರ ಹೊಸದಾಗಿ ನವೀಕರಿಸಿದ ಮನೆ ಒಂದು ರಾಜಮನೆತನದಂತೆ ಕಾಣುತ್ತೆ. ಈ ಐಷಾರಾಮಿ ಮನೆಯ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ. ಮೆಗಾಸ್ಟಾರ್ ಚಿರಂಜೀವಿ ಟಾಲಿವುಡ್ನಲ್ಲಿ ಅಗ್ರ ತಾರೆ, ಯಾರಿಗೂ ಸಾಟಿ ಇಲ್ಲದ ಮೆಗಾಸ್ಟಾರ್ ಆಗಿ ಮೆರೆದಿದ್ದಾರೆ. ಹೊಸ ತಲೆಮಾರಿನ ಎಷ್ಟೇ ಸ್ಟಾರ್ಗಳು ಬಂದರೂ ಅವರನ್ನ ಮೀರಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ಸಮಯದಲ್ಲಿ ಟಾಲಿವುಡ್ನಲ್ಲಿ ಅತ್ಯಂತ ಶ್ರೀಮಂತ ಸ್ಟಾರ್ ಕೂಡ ಚಿರಂಜೀವಿ. 100 ಕೋಟಿಯ ಒಡೆಯ ಟಾಲಿವುಡ್ ಸ್ಟಾರ್ಗಳಲ್ಲಿ ಅತ್ಯಂತ ಐಷಾರಾಮಿ ಮನೆ ಕೂಡ ಚಿರಂಜೀವಿ ಅವರದ್ದು. ಹಿಂದೆ ಕಟ್ಟಿದ ಮನೆಯನ್ನ ಹೊಸದಾಗಿ ನವೀಕರಿಸಿದ್ದಾರೆ. ಈಗ ಅವರ ಮನೆಯ ಲುಕ್ ಸಂಪೂರ್ಣವಾಗಿ ಬದಲಾಗಿ ರಾಜ್ಯ ಮನೆತನದಂತೆ ಕಾಣ್ತಿದೆ. ನಾದಿನಿಯೊಂದಿಗೆ 3ನೇ ಮದುವೆ ಮಾಡಿಸಬೇಕೆಂದು ವಿದ್ಯುತ್ ಕಂಬ ಏರಿದ ಭಾವ. ರಾಜ್ ಸಕ್ಸೇನಾ ಎಂಬಾತ 2021ರಲ್ಲಿ ಓರ್ವ ಮಹಿಳೆಯನ್ನ ಮದುವೆಯಾಗಿದ್ದ. ಆದ್ರೆ ಮದುವೆಯಾದ 1 ವರ್ಷದ ನಂತರ ಅನಾರೋಗ್ಯ ಕಾರಣ ಆಕೆ ಮೃತಪಟ್ಟಿದ್ಲು. ನಂತರ ಆಕೆಯ ತಂಗಿಯನ್ನೇ ರಾಜ್ ಮದುವೆಯಾಗಿದ್ದ. 2 ವರ್ಷಗಳ ನಂತರ ರಾಜ್ ತನ್ನ 2ನೇ ಹೆಂಡತಿಯ ತಂಗಿಯೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ಆಕೆಯನ್ನ ಮದುವೆಯಾಗಬೇಕು ಎಂದು ಪತ್ನಿಯ ಬಳಿ ಹೇಳಿದಾಗ ಆಕೆ ಒಪ್ಪಿಗೆ ನೀಡಿರಲಿಲ್ಲ. ಇದರಿಂದ ಕೋಪಗೊಂಡು ರಾಜ್ ವಿದ್ಯುತ್ ಕಂಬ ಏರಿ ತನ್ನ ನಾದಿನಿಯನ್ನ ಮದುವೆಯಾಗುವುದಾಗಿ ಕೂಗಾಡಿದ್ದಾನೆ.
ಪೊಲೀಸ್ ಅಧಿಕಾರಿಗಳು ಮತ್ತು ಕುಟುಂಬ ಸದಸ್ಯರು ಸುಮಾರು 7 ಗಂಟೆಗಳ ಕಾಲ ಆತನನ್ನ ಮನವೊಲಿಸೋಕೆ ಪ್ರಯತ್ನಿಸಿದ್ದು, ಕೊನೆಗೆ ಆತ ಹೆಂಡತಿ ತಂಗಿಯೊಂದಿಗೆ ಮದುವೆ ಮಾಡಿಸುವುದಾಗಿ ಭರವಸೆ ನೀಡಿದ ಬಳಿಕವೇ ಕೆಳಗಿಳಿದಿದ್ದಾನೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ ಸಕ್ಸೇನಾ ತನ್ನ ನಾದಿನಿಯೂ ಕೂಡ ನನ್ನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿಕೊಂಡಿದ್ದಾನೆ. ಅನ್ಯ ಜಾತಿಯ ಯುವಕನನ್ನ ಪ್ರೀತಿ ಮಾಡಿದ ಮಗಳನ್ನೇ ಕೊಂದು ಸುಟ್ಟು ಹಾಕಿದ ತಂದೆ. ಕವಿತಾ ಎನ್ನುವ ಯುವತಿಯೇ ಅನ್ಯ ಜಾತಿಯ ಯುವಕನ ಪ್ರೀತಿಗೆ ಮಾರು ಹೋಗಿ ಕುಟುಂಬಸ್ಥರಿಂದ ಹತ್ಯೆಗೀಡಾದವಳು. ಕೊಲೆಗೈದ ಯುವತಿಯ ತಂದೆ ಶಂಕರ ಕೊಳ್ಳುವರನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶರಣಪ್ಪ ಹಾಗೂ ದತ್ತು ಎನ್ನುವರು ಪರಾರಿಯಾಗಿದ್ದು, ಪೊಲೀಸರು ಶೋಧ ಮುಂದುವರೆಸಿದ್ದಾರೆ. ಮೊದಲು ಆತ್ಮಹತ್ಯೆ ಎಂದು ಬಿಂಬಿಸಿ ನಂತರ ಶವ ಸುಟ್ಟು ಹಾಕಿದ್ದಾರೆ. ಈ ನಡುವೆ ಮಗಳನ್ನ ಕೊಂದಿರೋದಾಗಿ ತಂದೆ ಒಪ್ಪಿಕೊಂಡಿದ್ದು, ತೀವ್ರ ವಿಚಾರಣೆ ಮುಂದುವರೆದಿದೆ. ಕವಿತಾ ಅದೇ ಗ್ರಾಮದ ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸುತ್ತಿದ್ಲು. ಇದಕ್ಕೆ ಮನೆಯವರ ತೀವ್ರ ವಿರೋಧವಿತ್ತು. ಅನ್ಯ ಜಾತಿಯ ಜನರು ಹಾಗೂ ಇವರ ನಡುವೆ ಮೊದಲಿನಿಂದಲೂ ದ್ವೇಷವಿತ್ತು. ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಮೌಲಿ ಪಾದ್ರಿ ಧರ್ಮಸ್ಥಳ ದೇವಸ್ಥಾನ ಹಾಳು ಮಾಡೋಕೆ ಎಷ್ಟು ದುಡ್ಡು ಕೊಟ್ರು ಎಂದು ಎಸ್ಐಟಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಗಿರೀಶ್ ಮಟ್ಟಣ್ಣನವರ್. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದ ಗಿರೀಶ್ ಮಟ್ಟಣ್ಣನವರ್ ವಿಚಾರಣೆಯ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದರು. ಹೊರಬರುತ್ತಿದ್ದಂತೆ ಮೈಕ್ ಮುಂದೆ ನಿಂತ ಗಿರೀಶ್ ಮಟ್ಟಣ್ಣನವರ್ ಎಸ್ಐಟಿ ತನಿಖೆಗೆ ನನ್ನನ್ನು ಕರೆದಿದ್ರು. ಎಸ್ಐಟಿ ಕಚೇರಿ ಮೆಟ್ಟಿಲು ಹತ್ತುತ್ತಿದ್ದಂತೆ ನನ್ನ ಎದೆ ಡವಡವ ಅನ್ನೋಕೆ ಶುರುವಾಯಿತು. ಒಳಗಡೆ ಹೋದ ಕೂಡಲೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿವೆ ಎಂದು ಕೇಳಿದ್ರು. ನಾನೊಂದು ನಂಬರ್ ಹೇಳಿದೆ. ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿವೆ ಎಂದು ಕೇಳಿದ್ರು. ಉತ್ತರ ಕೊಟ್ಟೆ. ಆಮೇಲೆ ಯಾವ್ಯಾವ ಮೌಲಿ, ಯಾವ ಶೇಖ್, ಯಾವ ಪಾದ್ರಿ ದೇವಸ್ಥಾನವನ್ನ ಹಾಳು ಮಾಡೋದಕ್ಕೆ ಎಷ್ಟು ದುಡ್ಡು ಕೊಟ್ರು ಎಂದು ಕೇಳಿದ್ರು. ಅದಕ್ಕೆ ದಾಖಲೆ ಕೊಟ್ಟಿದ್ದೇನೆ. ಆಮೇಲೆ ಬುರುಡೆ ಯಾವ ಶೋರೂಮ್ ನಿಂದ ತಂದಿದ್ದೀರಾ, ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ರು ಎಂದಿದ್ರು. ಆತನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದೆ ಎಂದು ಹೇಳುತ್ತಾರೆ. ಇಷ್ಟೇ ಅಲ್ವಾ ನಿಮಗೆ ಬೇಕಿರೋದು ಎಂದು ಮಾಧ್ಯಮಗಳ ವಿರುದ್ಧ ಹರಿಹಾಯ್ದರು. ಈ ಮೂಲಕ ಸುದ್ದಿಯಲ್ಲಿ ಈ ಕುರಿತು ಹರಿದಾಡುತ್ತಿರುವ ಸುದ್ದಿಗಳೆಲ್ಲ ಅಂತೆಕಂತೆ ಎಂಬುದನ್ನ ಮಟ್ಟಣ್ಣನವರ್ ಪರೋಕ್ಷವಾಗಿ ತಿಳಿಸಿದ್ರು. ಕಳೆದ 2 ತಿಂಗಳಿನಿಂದ ಬಿಸಿಲು ಮಳೆ ಎನ್ನದೆ ಕೆಲಸ ಮಾಡ್ತಿದ್ದೀರಾ. ವಾಸ್ತವದ ಸುದ್ದಿಗಳನ್ನ ತೋರಿಸಿ ದುಡ್ಡು ತಗೊಂಡು ದೇವಸ್ಥಾನದ ಹೆಸರನ್ನ ಹಾಳು ಮಾಡೋಕೆ ನೋಡಿದ್ರು ಎಂದು ಇಲ್ಲದೆ ಇರುವ ಸುಳ್ಳು ಸುದ್ದಿಗಳನ್ನ ತೋರಿಸಬೇಡಿ ಎಂದು ಮಾಧ್ಯಮಗಳಿಗೆ ತಿಳಿ ಹೇಳಿದ್ರು. ಸುಜಾತ ಭಟ್ಗೆ ಬಿಗ್ ರಿಲೀಫ್, ಕಾನೂನು ಕ್ರಮದಿಂದ ಪಾರು, ವಿಚಾರಣೆಗೆ ಕರೆದಾಗ ಹಾಜರಾಗುವಂತೆ ಸೂಚನೆ. ಕಳೆದ 4 ದಿನಗಳಿಂದ ಎಸ್ಐಟಿ ವಿಚಾರಣೆಗೆ ಒಳಪಟ್ಟಿರುವ ಸುಜಾತ ಭಟ್ ಅವರಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಸುಜಾತ ಭಟ್ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ವಿಚಾರಣೆಗೆ ಕರೆದಾಗ ಬರುವಂತೆ ಸೂಚನೆ ನೀಡಿ ಕಳುಹಿಸಿದ್ದಾರೆ. ಹಾಗಾಗಿ ಸುಜಾತ ಭಟ್ ಈ ಒಂದು ಪ್ರಕರಣದಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಮೊದಲಿಗೆ ಅನನ್ಯ ಭಟ್ ನನ್ನ ಮಗಳು ಎಂದು ಹೇಳಿ ದೂರು ನೀಡಿದ್ರು. ಇದೇ ಪ್ರಕರಣದ ಕುರಿತು ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ಒಳಪಡಿಸಿದಾಗ ಸುಜಾತ ಭಟ್ ನನಗೇನೂ ತಪ್ಪಿಲ್ಲ, ಕೆಲವರು ಹೇಳಿದಂತೆ ನಾನು ಕೇಳಿದ್ದೇನೆ, ನನ್ನನ್ನ ಬಿಟ್ಬಿಡಿ ಎಂದು ಅಧಿಕಾರಿಗಳ ಮುಂದೆ ಅಳಲು ತೋಡ್ಕೊಂಡಿದ್ರು. ಇದೀಗ ಈ ಒಂದು ಪ್ರಕರಣದಿಂದ ಸುಜಾತ ಭಟ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಮತ್ತಷ್ಟು ವೈರಲ್ ಸುದ್ದಿಗಳಿಗಾಗಿ ಆದ್ಯಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.